ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಇಟ್ಸ್ ವೆರಿ ಪಝ್ಲಿಂಗ್. ಸೊ ಜನಕ್ಕೆ ಏನು ಓಕೆ ಇದು ಹೆಂಗೆ ಹೆಂಡಾಗತ್ತಂತ. ಸೊ ಅಲ್ಲಿವರೆಗೂ ದಟ್ಸ್ ದ ಟ್ರಿಕ್ ಅಲ್ವಾ, ಕೊನೆವರೆಗೂ ಹಿಡಿದು ಕೂರಿಸ್ಬೇಕು. ಸೊ ಅದನ್ನೇ ಪ್ರತಿ ಹಂತದಲ್ಲೂ ದ ಡೈರೆಕ್ಟರ್ ಇಸ್ ಡೂಯಿಂಗ್ ಅವ್ರ ಸ್ಕ್ರಿಪ್ಟಲ್ಲಿ. ಬ್ಲಿಂಕ್ ಒಂದು ಕಂಪ್ಲೀಟ್ ಪ್ಯಾಕೇಜು. ಕನ್ನಡದಲ್ಲಿ ಸೈಫೈ ಥ್ರಿಲ್ಲರ್ಸ್ ಬರೋದು ತುಂಬ ಅಪರೂಪ. ಬಂಧನಗಳು ಅಥವಾ ನಿರ್ಬಂಧಗಳು ಇಲ್ದೇನೆ ಬಂದಿರೋಂಥ ಒಂದು ಕ್ಲೀನ್ ಕಟ್ ಸಿನಿಮಾ ಇದು. ಮ್ಯೂಸಿಕಲಿ ಆಗಿರ್ಬೋದು ಅಥವಾ ಅದು ವಿಜುವಲಿ ಆಗಿರ್ಬೋದು, ಆಮೇಲೆ ಜಸ್ಟ್ ದ ವೇ ಸ್ಕ್ರೀನ್ ಪ್ಲೇ ಗೋಸ್ ಅದು ತುಂಬ ಸ್ಪೆಷಲ್ಲು. ಲೀನಿಯರ್ ಇಲ್ಲದೆ ಇರೋ ಸ್ಕ್ರೀನ್ ಪ್ಲೇಸ್ ಯೂಶಲಿ ಜನ ಇಷ್ಟಪಡ್ತಾರೆ. ಆ್ಯಂಡ್ ಇಟ್ ವಿಲ್ ಮೇಕ್ ಪೀಪಲ್ ಬೈಟ್ ದೇರ್ ನೇಲ್ಸ್ ಆ್ಯಂಡ್ ಸಿಟ್ ಅಟ್ ದಿ ಎಡ್ಜ್ ಆಫ್ ದೇರ್. ನನಗೂ ತುಂಬ ಇಷ್ಟ. ಸೊ ನಮ್ಮ ಸಿನಿಮಾದ ಹಾಡು ಆಡು ಬಾಯನ ಕಂದ ಅಂಗಾಲ ತೊಳೆದೇನಾ. ಎಲ್ರಿಗೂ ನಮಸ್ಕಾರ. ನಾನು ಶಮೀರಾ ಬಿಳುವಾಯಿ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನಮ್ಮ ಬ್ಲಿಂಕ್ ಸಿನಿಮಾ ತಂಡದ ಪರವಾಗಿ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಹಲವಾರು ಅತ್ಯದ್ಭುತ ಸಿನಿಮಾಗಳು ತೆರೆ ಮೇಲೆ ಬರ್ತಾ ಇದೆ, ಜನರು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಅದೇ ಸಾಲಿಗೆ ಮತ್ತೊಂದು ಹೊಸ ಸೇರ್ಪಡೆ, ಒಂದು ಟೀಸರ್ ಕೆಲ ತಿಂಗಳ ಹಿಂದಷ್ಟೇ ಬಿಡುಗಡೆ ಆಗುತ್ತೆ. ಆ ಟೀಸರ್ ನೋಡಿದ್ಮೇಲೆ ಓಕೆ, ಈ ಟೀಸರನ್ನು ನೋಡಬೇಕಾದ್ರೆ ಕಣ್ಣು ಮಿಟುಕಿಸ್ಬಾರ್ದಪ್ಪ ಅನ್ನುವಂಥ ರೀತಿಯಲ್ಲಿ, ಅಂದರೆ ಬ್ಲಿಂಕ್ ಮಾಡಿದ್ರೆ ಏನಾದರೂ ಚಿಕ್ಕ ಕಂಟೆಂಟ್ ಆದರೂ ಮಿಸ್ ಆಗಿಬಿಡುತ್ತೇನೋ ಅಂತ ಹೇಳಿ ತುಂಬ ಪ್ರೀತಿಯನ್ನು ಕೊಟ್ಟಂತಹ ಟೀಸರ್ ನಮ್ಮ ಬ್ಲಿಂಕ್ ಸಿನಿಮಾದ ಟೀಸರ್. ಕೇವಲ ಟೀಸರ್ ಹಾಗೂ ಹಾಡುಗಳ ಮೂಲಕವೇ ಅತ್ಯದ್ಭುತ ರೆಸ್ಪಾನ್ಸನ್ನು ಪಡೆದಿರುವಂತಹ ಸಿನಿಮಾದ ಇಬ್ಬರು ನಾಯಕಿಯರು ನಮ್ಮ ಜೊತೆಗಿದ್ದಾರೆ. ನಾನು ಕೂಡ ಕಣ್ಣು ಮಿಟುಕಿಸಿದಷ್ಟು ಅಷ್ಟು ಚಂದ ಇದ್ದಾರೆ ಇಬ್ಬರು ಕೂಡ. ಹಾಗಾಗಿ ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ನಮ್ಮ ಇಬ್ಬರು ನಟಿಯರನ್ನು ಮಾತನಾಡಿಸೋಣ. ಮೊದಲನೇದಾಗಿ ನನ್ನ ಜೊತೆ ಇದ್ದಾರೆ ಇವರು. ತಮ್ಮ ಅಭಿನಯದ ಮೂಲಕ, ಅದು ಟೋಬಿ ಆಗಿರಬಹುದು, ಸಪ್ತಸಾಗರದಾಚೆಯಲ್ಲೂ ಆಗಿರಬಹುದು, ಯಾವುದೇ ಪಾತ್ರವನ್ನ ಒಂದು ರೀತಿಯಲ್ಲಿ ನಟಿ ರಾಕ್ಷಸಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ರಾಕ್ಷಸಿ ತರ ತಿಂದು ಬಿಡ್ತಾರೆ. ನಮ್ಮೆಲ್ಲರ ಪ್ರೀತಿಯ ಗಾಯಕಿ ಕೂಡ ಹೌದು, ಚೈತ್ರ ಜಯಾಚಾರ್ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸಮೀರಾ ಅವರೇ. ಅಂಡ್ ವಾಟ್ ಆನ್ ಇಂಟ್ರೊಡಕ್ಷನ್. ಅಯ್ಯೋ, ಐ ಡೋಂಟ್ ನೋ ಇಫ್ ಐ ಆಮ್ ವರ್ತ್ ಇಟ್, ಬಟ್ ಆಫ್ ಕೋರ್ಸ್ ಯು ಆರ್. ಅದೇ ರೀತಿಯಾಗಿ ಇನ್ನೊಬ್ರು ಇದ್ದಾರೆ. ಇವರು ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾರೋ, ಅವ್ರ ಮಾತು ಕೇಳಿದಾಗ ಎಷ್ಟು ತೂಕವಾಗಿ ಮಾತಾಡ್ತಾರಲ್ವಾ ಇವರು ಅಂತ ಹೇಳಿ ಖಂಡಿತವಾಗಿಯೂ ಅನ್ಸುತ್ತೆ. ನೀವು ಬ್ಲಿಂಕ್ ಸಿನಿಮಾದಲ್ಲಿ ಅವ್ರನ್ನ ನೋಡೋದಕ್ಕೂ ಇಲ್ಲಿ ಅವರ ಗೆಟಪ್ಗೂ ಖಂಡಿತ ಯಾವುದೇ ಕನೆಕ್ಷನ್ ಕೂಡ ಇಲ್ಲ. ಅಷ್ಟು ಮುದ್ದಾಗಿರುವಂತಹ, ಅಷ್ಟೇ ವೆರಿ ಟ್ಯಾಲೆಂಟೆಡ್ ಆಗಿರುವಂತಹ, ರಂಗಭೂಮಿಯ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿರುವ, ಅರಿಯುವಂತಹ ಕುತೂಹಲ ಇರುವಂತಹ ಮಂದಾರ ಬಟ್ಟಲಹಳ್ಳಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಬ್ಲಿಂಕ್ ಸಿನಿಮಾದ ಬಗ್ಗೆ ಖಂಡಿತವಾಗಿ ತುಂಬಾ ಮಾತನಾಡೋದಿದೆ. ಆದರೆ ಇದಕ್ಕೂ ಮೊದಲು ನಮ್ಮ ನೆರಳಾಗಿ ನಿಂತಿರೋದು ಖಂಡಿತವಾಗಿ ನಮ್ಮ ಕನ್ನಡದ ಅಮೋಘ ಸಿನಿಮಾಗಳು. ಎಲ್ಲ ಸಿನಿಮಾಗಳನ್ನ ನೋಡಿ ಬೆಳೆದಿರೋರು ಎಲ್ಲರೂ ಕೂಡ. ಆ ಸಿನಿಮಾಗಳ ಜೊತೆಗೆ ಒಂದು ನಂಟಿರುತ್ತೆ, ಕೆಲವೊಂದು ಇನ್ಸ್ಪೈರ್ ಆಗಿರುತ್ತೆ, ಅಥವಾ ಸಿನಿಮಾಗೆ ಬರಬೇಕು ಅಂತ ನಿಮಗೂ ಅನ್ಸಿದ್ದು ಇರಬಹುದು. ಈ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ನನಗೆ ಎಷ್ಟೊಂದು ಸಿನಿಮಾ ಇಷ್ಟ ಆಕ್ಚುಲಿ. ಇವೆಲ್ಲನೂ ಅಮೇಝಿಂಗ್. ನನ್ ಕಸ್ತೂರಿ ನಿವಾಸ ಸಖತ್ ಇಷ್ಟ. ಅದಾದ್ಮೇಲೆ ಸಂಪತ್ತಿಗೆ ಸವಾಲ್, ಐ ರಿಮೆಂಬರ್ ಈಗ್ಲೂ. ವಜ್ರಮುನಿ ಅವರು, ಆಮೇಲೆ ಮಂಜುಳಾ ಅವರು, ರಾಜ್ಕುಮಾರ್ ಅವರು ಬ್ಯಾಂಟರೇ ಅಮೇಝಿಂಗ್. ಸೊ ಅದು ಬಂಧನ, ಓ ಗಾಡ್, ವಿಷ್ಣುವರ್ಧನ್ ಸರ್ ಅವರು ಎಷ್ಟು ಅಮೇಝಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲನೂ ಬೆಳದಿಂಗಳ ಬಾಲೆ. ಐ ಥಿಂಕ್ ಮೋಸ್ಟ್ ಆಫ್ ದ ಫಿಲ್ಮ್ ನೋಡಿದೀನಿ ಅಂತ ಹೆಮ್ಮೆ ಇದೆ ನಂಗೆ ಆಕ್ಚುಲಿ. 90s ಕಿಡ್ಸ್ ಇವಾಗಿನವ್ರು ನೋಡಿದಾರೋ ಇಲ್ವೋ, ನಾವು ಆ ಸಿನಿಮಾಗಳು ನೋಡಿದೀವಿ, ಇವಾಗ ಹೊಸ ಸಿನಿಮಾಗಳು ನೋಡಿದೀವಿ. ಇದ್ರಲ್ಲಿ ಅತಿ ಹೆಚ್ಚು ಸಿನಿಮಾ ನೋಡಿದೀನಿ ನಾನು ಅನ್ನೋ ಒಂದು ಹೆಮ್ಮೆನೂ ಇದೆ. ಸದ್ಯ ನೋಡ್ಬಿಟ್ಟಿದ್ದೀನಲ್ಲಪ್ಪ ಅಂತ. ನೀವು? ನಾನು ಮೋಸ್ಟ್ ಆಫ್ ದೆಮ್ ನೋಡಿದ್ದೀನಿ. ಬಟ್ ಇಫ್ ಐ ಹ್ಯಾವ್ ಟು ಚೂಸ್, ಬಯಲುದಾರಿ ಮತ್ತೆ ಬೆಳದಿಂಗಳ ಬಾಲೆ ಮಧ್ಯ. ನೀವು ಯಾರಿಗಾದ್ರೂ ಫೋನ್ ಮಾಡಿ ಕಾಟ ಕೊಟ್ಟಿದ್ದೀರಾ? ಇಲ್ಲ, ಬಟ್ ಬೆಳದಿಂಗಳ ಬಾಲೆ ನೋಡು ನೋಡು ಅಂತ ಕಾಟ ಕೊಟ್ಟಿದ್ದೀನಿ ಜನಕ್ಕೆ. ಓಕೆ, ಹುಡುಗ್ರಿಗ ಇಬ್ರಿಗೂ. ಈಗ ಬ್ಲಿಂಕ್ ಸಿನಿಮಾದ ಬಗ್ಗೆ ಮಾತನಾಡಬೇಕು ಅಂತ ಅಫ್ಕೋರ್ಸ್ ನಾವು ಕೂತಿದ್ದೀವಿ. ತುಂಬ ಇಂಟರ್ವ್ಯೂಸ್ ಕೊಡ್ತಾ ಇರ್ತೀರ ತುಂಬಾನೇ. ಹಾಗಾಗಿ ನಂಗನ್ಸಿದ್ದು ಒಂದು ಪುಟ್ಟ ಎಕ್ಸರ್ಸೈಸ್ ಮಾಡೋಣ ನಿಮ್ಮ ಕಣ್ಣಿಗೆ ಅಂತ ಹೇಳಿ. ಬ್ಲಿಂಕ್ ಆಗಿರೋದ್ರಿಂದ 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಕ್ಯಾಮ್ರಾ ನೋಡಿ, ಯಾರು ಫಸ್ಟ್ ಬ್ಲಿಂಕ್ ಮಾಡ್ತಾರೆ ಅವ್ರು, ಯಾರು ಮಾಡಲ್ಲ ಅವ್ರವೇನು. ಓಕೆನಾ? ಕ್ಯಾಮ್ರಾಮನ್ಸ್ ರೆಡಿನಾ? ಖುಷಿ ಆಗ್ಬಿಟ್ರು ಕ್ಯಾಮ್ರಾಮನ್ಸ್. ಕ್ಯಾಮ್ರಾ ಮೂಲಕ ಬ್ಲಿಂಕ್ ಮಾಡದೆ ನೋಡ್ತೀರಿ ಅಂತ. ಓಕೆ ಅಲ್ವಾ? ರೆಡಿನಾ? ಓಕೆ, ಐ ಥಿಂಕ್ ನಾನೇ ಲೂಸ್ ಆಗೋದು. ವೆರಿ ಬ್ಯಾಡ್. ಓಕೆ, ನೋಡೋಣ. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೆಲ್ಲ ಸ್ವಲ್ಪ ಎಕ್ಸಾಕ್ಟ್ಲಿ ಕಣ್ ಮಿಟಕ್ಸೋದು ಗೊತ್ತು, ಆದ್ರೆ ಕಣ್ ಮಿಟಕ್ಸದೇ ಇರೋದು ಕಷ್ಟ. ಓಕೆ, ರೆಡಿ? ಆನ್ ದಿ ಕೌಂಟ್ ಆಫ್ 3, 2, 1 ಗೋ.
ಯೋಚನೆ ಮಾಡ್ತಾವ್ರೆ, ಇಷ್ಟು ಚೆನ್ನಾಗಿ ನನ್ನ ಹಳೆ ಬಾಯ್ ಫ್ರೆಂಡ್ ನೋಡಿದ್ರೆ ಅವನು 2 ವರ್ಷ ಎಕ್ಸ್ಟ್ರಾ ದುಡ್ತಿದ್ದ. ಆಗಲ್ಲ, ಸೋ ಡಿಫಿಕಲ್ಟ್. ವಿ ಶುಡ್ ರಿಯಲಿ ಅಪ್ರಿಶಿಯೇಟ್ ದೀಕ್ಷಿತ್ ಶೆಟ್ಟಿ ವಿಷಯದಲ್ಲಿ. ಅವ್ರು ತುಂಬಾ, ನಾನ್ ಲೂಸ್ ಆದೆ. ನೀನ್ ಆಲ್ರೆಡಿ ತುಂಬಾ ಕಾಂಪಿಟೇಟಿವ್ ಆಗಿದ್ಯಾ ಸೊ ಹಿ ಆಕ್ಚುಲಿ ಪ್ರಾಕ್ಟೀಸ್ ಅಂಡ್ ನನ್ ಶಾರ್ಟ್ಸ್ಗೆಲ್ಲ ಅವ್ರು ಹೇಳ್ತಿರ್ಬೇಕಂತ ನಂಗೆ ಗೊತ್ತಾಯ್ತು. ಅವ್ರು ಕಣ್ ಬಿಟ್ಟಿದ್ದೆ ಅದನ್ನ ಅಭ್ಯಾಸ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹಂಗೆ ಶಾರ್ಟ್ಗೆಲ್ಲ ಹಂಗೆ ಇರ್ತಾ ಇದ್ರು ಅಂತ. ವೆರಿ ಅಪ್ರಿಶಿಯೇಟೆಡ್. ನಾನು ಆಕ್ಚುಲಿ ಅವ್ರಿಗೆ ಗೇಮ್ ಆಡ್ಸೋಣ ಅಂತಿದ್ದೆ, ನಂಗೆ ಗೊತ್ತಾಯ್ತು ಅರ್ಧ ಗಂಟೆ ಇಂಟರ್ವ್ಯೂ ಬರೀ ಬ್ಲಿಂಕ್ ಮಾಡಿರುತ್ತೆ ಅಂತ. ಅದಕ್ಕೆ ಓಕೆ ಹೌದು, ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಫ್ಯೂಚರ್ಗೆ. ಫಿಲ್ಮ್ ರಿಲೀಸ್ ಇನ್ನೂ ಹತ್ರ ಬಂದಾಗ. ಸೊ ನೀವು ನಿಮ್ ಸ್ಕೂಲ್ ಕಾಲೇಜ್ ಲೈಫ್ ಅಲ್ಲಿ ಯಾರನ್ನು ಕಣ್ಣು ಮಿಟಿಕ್ಸ್ದಂಗೆ ನೋಡೇ ಇಲ್ಲ? ಮಿಟಿಕ್ಸಿದ್ದೇ ಜಾಸ್ತಿ. ಒಂದೇ ಒಂದ್ ಕಣ್ಣು, 2 ಕಣ್ಣು ಮಿಟಿಕ್ಸೇ ಹಿಂಗಿರೋದು ಕಷ್ಟ. ಕರೆಕ್ಟ್. ಅಂತ ಅಟ್ರಾಕ್ಟಿವ್ ಪರ್ಸನಾಲಿಟಿ ಬಂದಿಲ್ಲ ಇಲ್ಲ ಇಲ್ಲ, ನಿಮ್ಮನ್ನ ನೋಡು ಕಣ್ಣು ಮಿಟಿಕ್ಸ್ ವೆರಿ ವೆರಿ ಪ್ರಿಟಿ. ಥ್ಯಾಂಕ್ ಯು. ಈಗ 1995 ಹುಡುಗಿ ಇದ್ದಾರೆ, ಹೆಣ್ಮಗಳು ಇದ್ದಾರೆ, ಅಂಡ್ 2021 ಹೆಣ್ಮಗಳು ಇದ್ದೀರಾ. ಸೊ ಜೊತೆಯಾಗಿ ನಡ್ಸೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಫ್ಕೋರ್ಸ್, ಬಟ್ ಟೀಸರ್ ಅಲ್ಲಿ ಇಬ್ರು ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು. ಚೈತ್ರ ಬಗ್ಗೆ ನೀವು 3 ಯಾವ್ದಾದ್ರು ನಿಮಗ್ ಖುಷಿಯಾಗೋ ವಿಷಯ ಹೇಳ್ಬೇಕು. ಮಂದಾರ ಬಗ್ಗೆ ಅದ್ರಲ್ಲಿ ಟಾಪ್ 3 ಅಂದ್ರೆ ಮೊದಲನೇದು ಆಬ್ವಿಯಸ್ಲಿ ಅವ್ರ ಆಕ್ಟಿಂಗ್ ಟ್ಯಾಲೆಂಟ್. ಎಕ್ಸಾಕ್ಟ್ಲಿ. ಹಿಂಗ್ ತಗೊಂಡ್ಬಿಡ್ತಾರೆ. ಆಕ್ಚುಲಿ ನಾನು ನೋಡಿಲ್ಲ, ಬಟ್ ಅವ್ರ ಬ್ಲಿಂಕ್ ಅಲ್ಲಿ ಹೇಗೆ ಆಕ್ಟಿಂಗ್ ಮಾಡ್ತಿದ್ರು ಅಂತ ತುಂಬಾ ಕೇಳಿದೀನಿ. ಸೊ ಗೊತ್ತು. ನಾನು ಕೇಳಿರೋದೇನಂದ್ರೆ ಅವ್ರ ಪಾಡಿಗೆ ಏನೋ ಮಾತಾಡ್ಕೊಂಡು ಎಲ್ಲೋ ಇರ್ತಾರೆ, ಕ್ಯಾಮ್ರಾ ಹಿಂಗೆ ಶಾರ್ಟ್ ರೆಡಿ ಇದ್ದ ತಕ್ಷಣ ಹಿಂಗ್ ಹೋಗ್ಬಿಡು ಫುಲ್ ಹಂಗೆ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ, ಹತ್ತು ಬಿಡ್ತಾರೆ ಅಂತ. ಐ ಡೋಂಟ್ ನೋ ಹೌ ಶಿ ಡಸ್ ದಟ್. ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಇಲ್ಲ, ಎಲ್ರಿಗೂ ಆಲ್ರೆಡಿ ಗೊತ್ತಿರೋದು. ಸೈಡ್ ಬಿ ಆಗಿರ್ಬೋದು, ಆಗಿರ್ಬೋದು. I will pay you 500 extra today. Thank you. Google Pay. ಇಂಟ್ರೊಡಕ್ಷನ್ ಗೆ ನಂಗೆ ₹100 ಹಾಕಿ. ಓಕೆ, 3 ವಿಷಯ ಹೇಳಿದೆ, ಒಂದು ಮಾತ್ರ ಹೇಳಿದ್ದು ಪರ್ಫಾರ್ಮೆನ್ಸ್. ಸೆಕೆಂಡ್ ಒನ್, ಶಿ ಇಸ್ ವೆರಿ ಚಿರ್ಪಿ. ಅವ್ರು ಅಂದ್ರೆ ಒಂದು ಹಕ್ಕಿ ತರ, ಅವ್ರು ಎಲ್ಲಿ ಹೋದ್ರು ಅದೊಂದು ಎನರ್ಜಿ ಬಂದ್ಬಿಡತ್ತೆ. ಅವರು ಅಂದ್ರೆ ಅವರು ಬರೋ ತನಕನೇ ಒಂಥರ ಇರುತ್ತೆ, ಅವ್ರು ಬಂದ್ಮೇಲೆ ಒಂಥರ ಅವ್ರು ಬರೋ ತನಕ ಒಂದ್ ಸ್ವಲ್ಪ ನಿದ್ದೆ ಇವತ್ತು ಬಂದ್ಮೇಲೆ ಬೆಟರ್ ಅನ್ನಿಸ್ತು. ಬಂದ್ಮೇಲೆ ನಿದ್ದೆ ಮಾಡಂಗೆ ಬಿಡಲ್ಲ. ಮೂರನೇದು ದ ವೇ ಶಿ ಪ್ರೆಸೆಂಟ್ಸ್ ಹರ್ಸೆಲ್ಫ್, ಅದು ತುಂಬಾ ಇಷ್ಟ. ಓಕೆ, ಈಗ ನನಗೆ ಫಸ್ಟ್ ಆಫ್ ಆಲ್ ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ. ಅಂದ್ರೆ ತುಂಬಾ ಇವತ್ತು ಕೂಡ ಶಿ ಇಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೌ ಶಿ ವಾಂಟ್ಸ್ ಟು ಲುಕ್. ಆ ಡೀಟೇಲಿಂಗ್, ಅದು ಡಿಸಿಪ್ಲಿನ್ ಇದ್ರೆ ಬರೋದು, ಸುಮ್ಮನೆ ಹೆಂಗೋ ಬರಲ್ಲ. ಸೊ ದಟ್ ಐ ಲೈಕ್. ಅದಾದ್ಮೇಲೆ ಶಿ ಇಸ್ ವೆರಿ ವೋಕಲ್. ಶಿ ಟಾಕ್ಸ್ ಅಂಡ್ ಕ್ಲಿಯರ್ ಆಗಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅದನ್ನ ವ್ಯಕ್ತಪಡಿಸ್ತಾರೆ ಒಂದು. ಅಂಡ್ ಸುಮ್ಮನೆ ಏನೋ ಮಾತಾಡ್ತಿದ್ದಾರೆ ಅಂತ ಅಲ್ಲ, ನೀವು ನೋಡಿರ್ಬೋದು ಆಗ್ಲೇ ಇಂಟರ್ವ್ಯೂಸ್ ಅಲ್ಲೆಲ್ಲ. ಹರ್ ಥಾಟ್ ಪ್ರೋಸೆಸ್ ಇಸ್ ಸೋ ಓವರ್ಫ್ಲೋಯಿಂಗ್. ಅದನ್ನ ನೀಟಾಗಿ ಜೋಡಿಸ್ಕೊಂಡು ಕಂಟಿನ್ಯೂಸ್ ಆಗಿ ವಿತೌಟ್ ಎನಿ ಪಾಸ್ ವಿತ್ ಕಾಂಟೆಂಟ್ ಶಿ ಸ್ಪೀಕ್ಸ್. ಅಂಡ್ ಐ ಆಮ್ ರಿಯಲಿ ಅಡ್ಮೈರಿಂಗ್ ದಟ್. ಅವಾಗ್ಲಿಂದಾನು ಏನೋ ನಮ್ಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಕ್ ಸಿಕ್ಕಿಲ್ಲ. ಸೊ ವಿತ್ ವಾಟ್ ಎವರ್ ಐ ಅಬ್ಸರ್ವ್, ದಟ್ ಇಸ್ ವಾಟ್ I'm telling you. And of course she is a very good dancer. Okay. Acting ಎಲ್ಲ ನೀವು ಇವಾಗ ನೋಡ್ತೀವಿ, ಬಟ್ ಜನಕ್ಕೆ ಗೊತ್ತೇ ಇಲ್ದಿರೋದಂದ್ರೆ she is a dancer and she dances very well. So that is one thing that I really like. She made my day. ಇವ್ರತ್ರ ಹಾಡಿಸ್ಬೋದು, ನಾನು ನಿಮ್ಮ ಹತ್ರ ಡಾನ್ಸ್ ಮಾಡ್ಸಕ್ಕೆ. ನೀವು ಎಷ್ಟು ಪೇ ಮಾಡ್ತೀರಾ? ₹500. 500 ಕ್ಯಾಶ್ ಬ್ಯಾಕ್. ನಿಮ್ಮ ಅಕೌಂಟ್ ಅಲ್ಲಿ ನನಗೆ ಗೂಗಲ್ ಪೇ ಮಾಡಿ, ನಾನು ನಿಮ್ಗೆ ಮಿಂತ್ರ ಗಿಫ್ಟ್ ಕೊಡ್ತೀನಿ. ಹುಡುಗಿರದಲ್ಲಿ ಶಾಪಿಂಗ್ ಸಾರ್ಟ್ ಆಯ್ತಲ್ಲ. ಈಗ ಬ್ಲಿಂಕ್ ಅಲ್ಲಿ ನಿಮ್ಮ ಹಾರ್ಡ್ ವರ್ಕ್, ಚೈತ್ರ ಎಸ್ಪೆಷಲಿ ಎಲ್ರಿಗೂ ಕೂಡ ಗೊತ್ತಿದೆ. ಯಾವುದೇ ಸಿನಿಮಾ ಆದ್ರೂ ಕೂಡ ನಾನು ಆಗ್ಲೇ ಹೇಳಿದಾಗ ನೀವು ಜೀವಿಸ್ಬಿಡ್ತೀರಾ, ಅದೇ ಪಾತ್ರ ಆಗ್ಬಿಡ್ತೀರಾ ಅಂತ ಹೇಳಿ. ಬ್ಲಿಂಕ್ ಅಲ್ಲಿ ಒಂದು ಗರ್ಭಿಣಿಯ ಪಾತ್ರದಲ್ಲಿ ನಿಮ್ಗೆ ಲೇಬರ್ ಪೇನ್ ಬಂದಾಗ 3 ಗಂಟೆವರೆಗೂ ಇದ್ದಂತಹ ಶೂಟ್ಗೆ ನೀವು ಎಕ್ಸ್ಪ್ರೆಷನ್ ಇರಬಹುದು, ಅಥವಾ ನೀವು ಅದಕ್ಕೆ ಕೊಟ್ಟಂತಹ ಡೆಡಿಕೇಶನ್ ಬಗ್ಗೆ ನಿಮ್ಗೆ ಅದು ಯಾವತ್ತು ಚಾಲೆಂಜಿಂಗ್ ಅಂತ ಅನ್ಸಲ್ವಾ? ಅಥವಾ ನಂಗೆ ಸುಸ್ತಾಯ್ತು ಅಂತಾನೆ ಅನ್ಸಲ್ವಾ? ಏನು ಹೆಂಗಿದು ಅಂದ್ರೆ ಅದು ಇಟ್ ವರ್ಕ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ನನಗೆ ಸುಮ್ಮನೆ ಏನು ಮಾಡದೆ ಕೂತ್ರೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ಇಲ್ಲ ನನಗೆ ಸಾಕಾಯ್ತು, ಬೋರ್ ಆಯ್ತು ಅಂತ. ಇಫ್ ಐ ಆಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ
ಅದು ಎಷ್ಟು ಟೇಕ್ ಆಗ್ತಾ ಇದ್ರು, ಎಷ್ಟೇ ಲೇಟ್ ಆಗ್ತಾ ಇದ್ರು, ಐ ಆಮ್ ವೆರಿ ಎನರ್ಜೆಟಿಕ್ ಅಂಡ್ ಐ ಡೋಂಟ್ ನೋ ವೇ ದಟ್ ಕಮ್ಸ್ ಫ್ರಮ್, ಟಚ್ ವುಡ್ ಅದು ಹಂಗೆ ಇರಲಿ. ಬಟ್ ಆ ಒಂದು ಪರ್ಟಿಕ್ಯುಲರ್ ಸೀನ್ ನನಗೆ ಇನ್ನೊಂದೇನಂದ್ರೆ, ನನಗೆ ಡೆಲಿವರಿ ಸೀನ್ ಹೆಂಗ್ ಮಾಡೋದು, ನನ್ನ ಮುಖದ ಎಕ್ಸ್ಪ್ರೆಷನ್ ಸಮೇತ ಏನ್ ಮಾಡ್ಬೇಕಂತ ಗೊತ್ತೇ ಐಡಿಯಾನೇ ಇಲ್ಲ. ಸೊ ನಾನು ಎಷ್ಟು ವಿಡಿಯೋ ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಅಂದ್ರೆ, ಬರೀ ಡೆಲಿವರಿ ವಿಡಿಯೋಸ್ ಅದು ನೋಡಿದ್ಮೇಲೆ ನನಗೆ ಮಕ್ಕಳೇ ಬೇಡ ಅನ್ನೋ ಅಷ್ಟು ಡಿಸಿಷನ್ ಬರೋ ಅಷ್ಟು ವಿಡಿಯೋಸ್ ನೋಡಿದ್ದೀನಿ ನಾನು. ಅಷ್ಟು ಪೇನ್, ಅಷ್ಟು ಏನೋ ಆಲ್ ದಟ್ ಲೇಬರ್ ಪೇನ್ ಅಮ್ಮಂದಿರೋ ಏನು ಅವ್ರಿಗಾಗುತ್ತೆ. ಐ ಹ್ಯಾಟ್ಸ್ ಆಫ್. ಐ ಮೀನ್ ಅದು ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು, ಅಮ್ಮಂದಿರ್ ಇಟ್ ಮೇಕ್ ಸೆನ್ಸ್ ಮಾತಾಡ್ಬೇಡ, ನನಗೆ ಗೊತ್ತು 9 ತಿಂಗಳು ನೀನು ಹೋಟೆಲ್ ಇಟ್ಕೊಂಡಿದ್ದೀನಿ ಅಂತ, ಇಟ್ ಮೇಕ್ ಸೆನ್ಸ್ ಅಂತ. ಸೊ ಅದು ಆ ವಿಷಯವಾಗಿ ದಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಈ ಶೂಟ್ ಟೈಮಲ್ಲೂ ವೆನ್ ಐ ವಾಸ್ ಐ ಥಿಂಕ್ ಐ ರಿಯಲಿ ಶುಡ್ ಅಪ್ರಿಷಿಯೇಟ್ ದ ಟೀಮ್, ಬಿಕಾಸ್ ನಾನು ಕರೆಕ್ಟಾಗಿ ಮಾಡ್ತಾ ಏನೋ ಚೆನ್ನಾಗಿ ಮಾಡ್ತಾ ಇಲ್ವೋ ಅದೆಲ್ಲ ಪ್ರಶ್ನೆ. ಎವ್ರಿ ಟೈಮ್ ದೇ ನೋ ದಟ್ ಇಟ್ ಇಸ್ ಟೇಕಿಂಗ್ ಟೈಮ್, ದೇ ನೋ ಐ ಆಮ್ ಆಲ್ಸೋ ಗೆಟಿಂಗ್ ಎಕ್ಸಾಸ್ಟೆಡ್, ಬಿಕಾಸ್ ಏನೋ ಒಂದು ಟೆಕ್ನಿಕಲ್ ಎರರ್ ಆಯಿತು, ಇಲ್ಲ ಪೊಸಿಷನಿಂಗ್ ಎರರ್ ಆಯಿತು, ಇಲ್ಲ ನಾನೇನೋ ತಪ್ಪು ಮಾಡಿದೆ, ಅದೆಲ್ಲ ಆದ್ರೂ ಪ್ರತಿ ಟೇಕ್ ಆದಮೇಲೆ ದೇರ್ ದೀಸ್ ಎಡೀಸ್, ಅವರು ಆ್ಯಕ್ಟರ್ಸೇ, ಬಟ್ ಅವರು ತೇಜಸ್, ನಮ್ಮ ಪ್ರೊಡ್ಯೂಸರ್ ರವಿ ಅವರು, ಡೈರೆಕ್ಟರ್ ಅದಾದ್ಮೇಲೆ ಜೀವನ್ ಅಂತ ಎಲ್ರು ಬಂದು ಸೂಪರ್ ಆಗಿ ಮಾಡ್ತಿದ್ರ ಮ್ಯಾಮ್, ಸಗಲಾಗಿ ಬರ್ತಾ ಇದೆ, ಸೊ ಅದು ಹೇಳಿದ ತಕ್ಷಣ ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಸೊ ಈವನ್ ಇಫ್ ಮೈ ಎನರ್ಜಿ ಇಸ್ ಗೆಟಿಂಗ್ ಡೌನ್, ಐ ಬಿ ಲೈಕ್ ಓಕೆ ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಸೊ ಅದು ಸ್ವಲ್ಪ ಹೈಪ್ ಪೀಪಲ್ ಆಗಿದ್ರು ನಾನು ಅರೌಂಡ್ ಅವ್ರುಗಳು. ಬಟ್ ಅದೇ ದಟ್ ಮೋಟಿವೇಶನ್, ಟೀಮ್ ಎಲ್ಲರೂ ಒಟ್ಟಿಗೆ ಅದನ್ನ ಆ ಒಂದು ಅಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರಬೇಕು ಅಂತ ನಾವು ಟ್ರೈ ಮಾಡ್ತೀವಿ. ಸೊ ಅದೆಲ್ಲ ಒಟ್ಟಿಗೆ ಬಂದಾಗ ಐ ಥಿಂಕ್ ಅದಾದ್ಮೇಲೆ ಆ ಫುಟೇಜ್ ನೋಡೋಕ್ಕೆ ಖುಷಿ, ಎಷ್ಟು ರೀಟೇಕ್ಸ್ ಆಗಿದೆ, ಎಷ್ಟು ಏನಾಗಿದೆ ಅನ್ನೋದಲ್ಲ, ಬಟ್ ಅದು ಫೈನಲ್ ಅದು ನೋಡಿದ್ಮೇಲೆ ವಾವ್ ಸಾಕಾಗಿದೆ ಅಂತ. ಅದು ಅವಾಗ ಏನು ನೆನಪಾಗಲ್ಲ. ಎಷ್ಟು ಎಫರ್ಟ್ ಹಾಕಿದೀವಿ, ಎಷ್ಟು ದಿನ ಆಯ್ತು, ಅದು ಯಾವ್ದು ನೆನಪಾಗದೆ ಸಕ್ಕಲ ಬಂದಿದೆ ಅಂತ ಅನ್ಸುತ್ತಲ್ಲ, ದಟ್ ಇಸ್ ದ ಮೋಟಿವೇಶನ್. ಅದೇ ನಿಮ್ ಮಾತು ಕೇಳಿದಾಗ ಈಗ ನನ್ನ ಅಕ್ಕ ಎಲ್ಲ ಅವ್ರದ್ದು ಡೆಲಿವರಿ ಟೈಮಲ್ಲಿ ಅಯ್ಯೋ ಇರ್ಲಿ ಅದೆಷ್ಟೇ ಪೇನ್ ಇದ್ರು ಮಗು ಮುಖ ನೋಡೋದ್ಮೇಲೆ ಆಗುತ್ತೆ. ಎಕ್ಸಾಕ್ಟ್ಲಿ ಹೌ ಐ ಫೆಲ್ಟ್. ಸೊ ಅದು ತುಂಬಾ ಖುಷಿ ಕೊಡ್ತು ಅಂಡ್ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಆಕ್ಚುಲಿ. ಅಂದ್ರೆ ಏನೋ ಯೂಶಲಿ 9 to 5 ಜಾಬ್ ಅಲ್ಲ ನಮ್ದು, ಬಟ್ ಅಟ್ ದ ಸೇಮ್ ಟೈಮ್ ಅದು ಎಲ್ಲದು ತುಂಬಾ ಸುಸ್ತು ಮಾಡುವಂತ ಜಾಬ್, ಬಿಕಾಸ್ ಟೈಮ್ ಲಿಮಿಟ್ ಇಲ್ಲ ನಮಗೆ. ವಿ ಕೀಪ್ ವರ್ಕಿಂಗ್ ಅಂಟಿಲ್ ವಿ ಗೆಟ್ ವಾಟ್ ವಿ ವಾಂಟ್ ಆರ್ ವಿ ಹ್ಯಾವ್ ವಿಷನ್. ಸೊ ಆ ವಿಷಯದಲ್ಲಿ ಇಟ್ಸ್ ವೆರಿ ಫುಲ್ಫಿಲ್ಲಿಂಗ್ ಅಟ್ ದಿ ಎಂಡ್. ವಂಡರ್ಫುಲ್. ಆ ಸೀನ್ ನೋಡೋದಕ್ಕೆ ನಾನು ಕಾಯ್ತಾ ಈಗ ಮಂದಾರ್ ಅವರು ನನ್ಗನ್ಸಿರೋದು, ಈಗ ನಮ್ಮ ಸ್ವಪ್ನ ಏನಿದಾಳಲ್ಲ, ಸ್ವಪ್ನನ ಥಿಯೇಟರ್ ಅಲ್ಲಿ ನೋಡಿದ್ಮೇಲೆ ಬಾಯ್ ಫ್ರೆಂಡ್ಸ್ ಎಲ್ಲ ಗರ್ಲ್ ಫ್ರೆಂಡ್ಸ್ಗೆ ಹೇಳ್ಬೋದೇನೋ, ನೋಡು ಸಪೋರ್ಟಿವ್ ಗರ್ಲ್ ಫ್ರೆಂಡ್ ಅಂದ್ರೆ ಇವಳು ಅಂತ. ಚಾನ್ಸಸ್ ಇದೆಯಾ? ಐ ಥಿಂಕ್ ಮೋಸ್ಟ್ ಗರ್ಲ್ಸ್ ಆರ್ ಸಪೋರ್ಟಿವ್. ಸಿನಿಮಾಲ್ ಅದನ್ನ ಏನಕ್ಕೆ ಹಾಗೆ ತೋರಿಸ್ತಾರೆ ಗೊತ್ತಿಲ್ಲ. ಹಾಗಾದ್ರೆ ಶ್ರೀನಿಧಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಯಾಕೆಂದ್ರೆ ಅಂದ್ರೆ ಪ್ರಾಬಬ್ಲಿ ಅವ್ರುನು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರ ಸುತ್ತಮುತ್ತ ಇರೋ ಜನನ ನೋಡಿ ಅದರಿಂದ ಅಂದ್ರೆ ಅವ್ರ ಸುತ್ತ ಇರೋ ವಿಮೆನ್ ಇಂದ ಇನ್ಸ್ಪೈರ್ ಆಗಿ ಬರ್ದಿರೋಂತ ಕ್ಯಾರೆಕ್ಟರ್ ಅನ್ಸತ್ತೆ ಅದು ಹಾಗೆ ಇದೆ. ಸೊ ಸಪೋರ್ಟಿವ್ ಗರ್ಲ್ ಫ್ರೆಂಡ್ ಆಗಿ ಕಾಣಿಸ್ತಿದ್ದೀರಾ ನಿಮಗೆ? ಖುಷಿ ಆಯ್ತಾ? ಹೌದು. ರಿಯಲ್ ಲೈಫ್ ಅಲ್ಲಿ ನೀವು ಸಪೋರ್ಟಿವ್ ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡ್ ಬಂದ್ಮೇಲೆ ಗೊತ್ತಾಗುತ್ತೆ. ಅದೇ ಯಾರು ನಾನು ಸೇವ್ ಮಾಡಿದ್ದು ನನ್ನ ಕೋ ಆಕ್ಟರ್ನ. ಜಾಸ್ತಿ ಗೂಗಲ್ ಫೋನ್ ಪೇ ಆಗುತ್ತೆ. ಓಕೆ, ಈಗ ಬ್ಲಿಂಕ್ ಸಿನಿಮಾದಲ್ಲಿ ನನ್ಗನ್ಸಿರೋದು, ಈಗ ಸಿನಿಮಾದ ಜಾನ್ರ ಇರಬಹುದು ಅಥವಾ ಭಾರತದಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಫ್ಕೋರ್ಸ್ ಆಡಿಯನ್ಸ್ ಆಗಿ ಅಥವಾ ಜನರು ತುಂಬಾನೇ ನಿರೀಕ್ಷೆ ಮಾಡ್ತೀವಿ ಕೂಡ. ಒಂದೇ ಟೈಪ್ ಆಫ್ ಮೂವೀಸ್ ಅನ್ನ ನೋಡಿ ತಲೆಗೆ ಹುಳ ಬಿಡೋ ಸಿನಿಮಾಗಳಾಗಿರ್ಬೋದು, ಅಥವಾ ಓಕೆ ನಾನು ಯೋಚನೆ ಮಾಡೋ ತರ ಆಗ್ಲಿ, ನನ್ನ ಬ್ರೈನಿಗೆ ಈಗಲಾದ್ರೂ ಒಂಚೂರು ಕೆಲಸ ಕೊಡೋಣ ಅಂತ ಅನ್ಸೋದು ಕಾಮನ್. ಬ್ಲಿಂಕ್ ಈ ಜಾನ್ರದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಡೆಫಿನೆಟ್ಲಿ ಇದು ಜನಕ್ಕೆ ಬ್ರೈನಿಗೆ ಕೆಲಸ ಕೊಡಲ್ಲ, ಬಿಕಾಸ್ ಡೈರೆಕ್ಟರ್ ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಇಟ್ಸ್ ವೆರಿ ಪಜ್ಲಿಂಗ್. ಸೊ ಜನಕ್ಕೆ ಓಕೆ ಇದು ಹೆಂಗಾಗತ್ತೆ ಅಂತ. ಸೊ ಅಲ್ಲಿವರೆಗೂ ದಟ್ಸ್ ದ ಟ್ರಿಕ್ ಅಲ್ವಾ, ಕೊನೆವರೆಗೂ ಹಿಡಿದು ಕೂರಿಸ್ಬೇಕು. ಸೊ ಅದನ್ನೇ ಪ್ರತಿ ಹಂತದಲ್ಲೂ ದ ಡೈರೆಕ್ಟರ್ ಇಸ್ ಡೂಯಿಂಗ್ ಅವ್ರ ಸ್ಕ್ರಿಪ್ಟ್ ಅಲ್ಲಿ. ಅಂಡ್ ಅದಕ್ಕೆ ಪೂರಕವಾಗಿ ಪ್ರತಿಯೊಬ್ಬ ಆಕ್ಟರ್ ಕೂಡ ಇವಾಗ ಈ ನಮ್ಮ ಸ್ಕ್ರಿಪ್ಟ್ ಅಲ್ಲಿ, ನನ್ನ ಸ್ಕ್ರೀನ್ ಪ್ಲೇ ಅಲ್ಲಿ 2 ಕಥೆಗಳು ಪ್ಯಾರಲಲ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಆ ಕಥೆಗಳನ್ನ ತುಂಬಾ ಚೆನ್ನಾಗಿ ಇಂಟರ್ಲಿಂಕ್ ಮಾಡಿದ್ದಾರೆ. ಸೊ ಈ ಕಥೆಲಿ ಏನಾಗ್ತಾ ಇದೆ, ಇವ್ರು ಯಾಕೆ ಇಲ್ಲಿ ಬರ್ತಾ ಇದಾರೆ, ಇವ್ರು ಏನ್ ಇದ್ ಮಾಡ್ತಾ ಇದಾರೆ ಅಂತೆಲ್ಲ ನೀವು ಯೋಚನೆ ಮಾಡ್ಕೊಂಡು ವೆನ್ ಯು ಕನೆಕ್ಟ್ ದ ಡಾಟ್ಸ್ ಅಟ್ ದಿ ಎಂಡ್, ಓ ಹಿಂಗಾಯ್ತಾ ಇದು ಅಂತ. ಸೊ ನಿಟ್ಟುಸಿರ್ಬಿಟ್ಟು ಯುಲ್ ಎಕ್ಸಿಟ್ ದ ಥಿಯೇಟರ್. ಸೊ ಅದನ್ನ ತುಂಬಾ ಚೆನ್ನಾಗಿ ಬ್ಲಿಂಕ್ ಸಿನಿಮಾ ಅಲ್ಲಿ ಮಾಡ್ತಾರೆ. ಅದು ಜನಕ್ಕೆ ಅದು ಹಾಗೆ ತಲುಪಿಸುತ್ತೆ ಅನ್ನೋದು ಇಸ್ ದ ನಂಬಿಕೆ. ಓಕೆ, ಆ ನಂಬಿಕೆ ಖಂಡಿತ ಸುಳ್ಳಾಗೋದಿಲ್ಲ ಕೂಡ. ಈಗ ಮಂದಾರ ಅವರಿಗೆ ಫಾರ್ ಎಕ್ಸಾಂಪಲ್
ನಿರ್ದೇಶಕಿ ಆಗ್ಬೇಕೇನೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ದು ರಂಗಭೂಮಿ ಹಿನ್ನೆಲೆ ಇರೋದ್ರಿಂದಾಗಿ ಜನರಲಿ ರಂಗಭೂಮಿಯವರಿಗೆ ನಟನೆಯ ಜೊತೆಗೆ ತೆರೆ ಹಿಂದೆ ಕೆಲಸ ಮಾಡೋದಕ್ಕೂ ಕೂಡ ತುಂಬಾ ಆಸಕ್ತಿ ಇರುತ್ತೆ. ಒಂದು ವೇಳೆ ನೀವು ನಿರ್ದೇಶಕಿ ಆದ್ರೆ ಯಾವ ಜನರ ಸಿನಿಮಾನ ಆಯ್ಕೆ ಮಾಡ್ಕೋತೀರಾ? ಅಂಡ್ ನಂಗೆ ಗೊತ್ತಿರೋ ಪ್ರಕಾರ ಹುಡುಗಿರಿಗಂತೂ ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ. ಅದು ಹೌದು, ಫಸ್ಟ್ ಪಾಯಿಂಟ್. ಅಂಡ್ ನಿರ್ದೇಶನ ಆ ಕಡೆ ಹೋಗ್ಬೇಕು ಇಷ್ಟಾನು ಕಾರ್ನರ್ ಆಫ್ ದ ಮೈಂಡ್ ಅಲ್ಲಿ ಇದೆ ಅನ್ಸತ್ತೆ ನೀವು ಹೇಳುವಾಗ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಅಂದ್ರೆ ಡೆಫಿನೆಟ್ಲಿ ಗೊತ್ತಿಲ್ಲ ಇನ್ನು. ಯಾವ ಜಾನರ್ ನಿಮ್ಗೆ ಜನರಲಿ ಇಷ್ಟ? ಜಾನರ್ ಡೆಫಿನೆಟ್ಲಿ ಥ್ರಿಲ್ಲರ್. ಓಕೆ, ನೀವು ನಿರ್ದೇಶಕಿ ಆದ್ರೂ ಚೈತ್ರ ಅವರೇ? ನನಗೆ ನಿರ್ದೇಶನಕ್ಕಿಂತ ನನ್ಗೆ ಐ ಆಮ್ ಅ ವೆರಿ ಪೀಪಲ್ಸ್ ಪರ್ಸನ್. ನನಗೆ ಮ್ಯಾನೇಜ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ. ಪ್ರಾಬಬ್ಲಿ ಐ ಬಿ ಅ ವೆರಿ ಗುಡ್ ಪ್ರೊಡಕ್ಷನ್ ಮ್ಯಾನೇಜರ್. ನನ್ಗೆ ಅದು ಇಷ್ಟ ಆಗುತ್ತೆ. ಇನ್ನು ಅದು ಬಿಟ್ರೆ ನಾನು ಸಿನಿಮಾಟೋಗ್ರಫಿ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವಿದೆ. ಅಂದ್ರೆ ಯಾಕೆ ಅದ್ ಮಾಡ್ತಾ ಇದಾರೆ, ಏನ್ ಲೆನ್ಸ್ ಯೂಸ್ ಮಾಡ್ತಾ ಇದಾರೆ, ಇಲ್ಲ ಯಾಕೆ ಅದೇ ಆಂಗಲ್ ಇಟ್ರು, ಹೆಂಗ್ ಅವ್ರ ಥಾಟ್ ಪ್ರೊಸೆಸ್. ಸೊ ಅದು ಸ್ವಲ್ಪ ನನಗೆ ಜಾಸ್ತಿ ಒಲವು ಆ ಕಡೆ. ಸೊ ಪ್ರಾಬಬ್ಲಿ ಸಿನಿಮಾಟೋಗ್ರಫಿ ಐ ಟೇಕ್. ಡೈರೆಕ್ಷನ್ ಗೊತ್ತಿಲ್ಲ. ಐ ಮೀನ್ ಐ ಆಮ್ ವೆರಿ ಬಾಸಿ, ಅದು ಗೊತ್ತು. ಸೊ ಅದು ಬಾಸಿಗೂ ಡೈರೆಕ್ಷನ್ಗೂ ಅದು ಕರೆಕ್ಟ್ ಆಗತ್ತಾ ಇಲ್ಲ ಆ ಐಡಿಯಾ ಇಲ್ಲ. ಸೊ ನೋಡೋಣ ಮುಂದೆ. ಐ ಡೋಂಟ್ ನೋ, ಇಟ್ಸ್ ಅ ಲಾಂಗ್ ಜರ್ನಿ. ಬಟ್ ಫಾರ್ ನಾವ್ ಐ ಲವ್ ಥರಲಿ ಎಂಜಾಯ್ ಆಕ್ಟಿಂಗ್ ಅಂಡ್ ತುಂಬಾ ಪಾತ್ರಗಳು ನಿರ್ವಹಿಸಬೇಕು ಅನ್ನೋ ಆಸೆ ಇದೆ. ಸೊ ಅದು ನೋಡೋಣ ಒನ್ ಬೈ ಒನ್. ಖಂಡಿತ. ಈಗ ನಿರ್ದೇಶಕಿ ಆದ್ರೂ ಕೂಡ ನೀವು ನಿದ್ದೆ ಮಾಡೋರ್ಗೆ ಯಾರಿಗೂ ನಿದ್ದೆ ಮಾಡಕ್ ಬಿಡ್ಲಿಕ್ಕಿಲ್ಲ. ಒಂದು ಎನರ್ಜೆಟಿಕ್ ಆಗಿ ವರ್ಕ್ ಅಂತೂ ಅಫ್ಕೋರ್ಸ್ ಆಗ್ಬಿಡುತ್ತೆ. ಟಾಸ್ಕ್ ಮಾಸ್ಟರ್ ಅದಕ್ಕೆ ಕೆಲಸ ಮಾಡಿಸ್ತೀನಿ ಚೆನ್ನಾಗಿ. ಅದು ಗೊತ್ತಿರ್ಬೇಕು ಆಕ್ಚುಲಿ. ತುಂಬಾ ಹೆಲ್ಪ್ ಆಗುತ್ತೆ. ಪಾಪ ಇಂಡಿಯನ್ ಡೈರೆಕ್ಟರ್ಸ್ ಅಷ್ಟೇ ಅಲ್ವಾ, ಎಲ್ಲ ಮಾಡ್ತಾರೆ. ಲೈಟ್ ಇಂದ ಹಿಡಿದು ಎಲ್ಲಾನು ನೋಡ್ಕೊತಾರೆ. ಈಗ ಬ್ಲಿಂಕ್ ಆಗಿರೋದ್ರಿಂದಾಗಿ ಅಂಡ್ ನಮ್ ಜೊತೆ ಚೈತ್ರ ಇರೋದ್ರಿಂದಾಗಿ ಚೈತ್ರ ಅವ್ರಿಗೂ ಹಾಡಿಗೂ ಹೇಗೆ ಸಂಬಂಧನೋ ಬ್ಲಿಂಕ್ಗೂ ಕಣ್ಣಿಗೂ ಹಾಗೆ ಸಂಬಂಧ ಇದೆ. ಸೊ ಅದನ್ನ ಜೋಡಿಸ್ಕೊಂಡು ನಮ್ಮ ಊರ ಕಣ್ಣು ಹಾಡ್ಬೇಕು ಅನ್ನೋ ಆಸೆ. ನಿಮ್ಮ ಫೇವರೇಟ್ ಸಾಂಗ್? ಎಸ್ ಪ್ಲೀಸ್. ಲಿರಿಕ್ಸ್ ನೋಡ್ಕೊಂಡು ಸಡನ್ ಆಗಿ ಹಾಡಿ ಅಂದ್ರೆ ಫುಲ್. ನೀವು ಮಲ್ಟಿ ಟಾಸ್ಕರ್ ಅಲ್ವಾ, ಟಾಸ್ಕ್ ಕೊಡ್ತಾ ಇರೋಣ. ಬದುಕು ಒಂದು ರೇಲಣ್ಣ, ವಿಧಿಯದರ ಯಜಮಾನ, ಅವನು ಹೋಗು ಎಂದ ಕಡೆಗೆ ಹೋಗಬೇಕಣ್ಣ. ವಿರಹ ಅನ್ನೋ ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ, ಸತ್ಯವಾದ ಪ್ರೇಮಿಗಳಿಗೆ ಎಂತ ಬಹುಮಾನ. ನಮ್ಮ ಖಳನಾಯಕ ಮೇಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣಿ ಕಣ್ಣು ಬಿತ್ತಮ್ಮ ಬಿತ್ತಮ್ಮ. ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಮೇಲೆ ಹಾಗೂ ಬ್ಲಿಂಕ್ ಮೇಲೆ ಯಾರು ಕೆಟ್ಟ ದೃಷ್ಟಿನ ಬೀಳದೆ ಇರ್ಲಿ. ಏನ್ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಐ ಲವ್ ದಿಸ್ ಸಾಂಗ್. ನೀವು ಅಷ್ಟೇ ಅದ್ಭುತವಾಗಿ ಹಾಡಿದ್ರಿ. ಬ್ಲಿಂಕ್ ಸಿನಿಮಾದಲ್ಲಿ ನಿಮ್ಮ ಪಾತ್ರಗಳ ಬಗ್ಗೆ ಮಾತನಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಚೈತ್ರ ಅವರೇ ಆ ಟೈಲರಿಂಗ್ ಮಿಷಿನ್ ಹತ್ರ ನೀವು ಸ್ಮೈಲ್ ಕೊಡ್ತೀರಲ್ಲ, ಹುಡುಗಿಯಾಗಿ ನನ್ಗೆ ಅವೆಲ್ಲ ಕಷ್ಟ ಗೊತ್ತಾ. ಕ್ಯೂಟ್ ಆಗೆಲ್ಲ ನಕ್ಬಿಟ್ಟು ಹಿಂಗೆಲ್ಲ ಮಾಡೋದು ನಮ್ ಡೈರೆಕ್ಟರ್ ಮಾಡಿಸಿದ್ರು. ವೆರಿ ಟಾಮ್ ಬಾಯ್. ಸೊ ನನ್ಗೆ ಈ ತರ ಫುಲ್ ಗರ್ಲಿ ಆಗಿ ಇಲ್ಲ ಹಂಗ್ ನೋಡ್ ನಾಚ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಆಸ್ ಚೈತ್ರ ತುಂಬಾ ನನ್ಗೆ ಅದು ಹೋಗಲ್ಲ. ಬಟ್ ಪಾತ್ರವಾಗಿ ನಾನು ಮಾಡ್ತೀನಿ, ಅದು ಈಸಿಯಾಗಿ ಅಲ್ಲಿ ಬಂದ್ಬಿಡುತ್ತೆ. ಬಟ್ ನನಗೆ ಇನ್ ಜನರಲ್ ನೀವು ಇವಾಗ ನಿಮ್ ಹುಡುಗ ನೋಡ್ತಾ ಇದೀರಾ ನಾಚ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರೆ ಬೇಕಾದ್ರೆ ಐ ಕ್ಯಾನ್ ಮೇಕ್ ಹಿಮ್ ಫೀಲ್ ವೆರಿ ಅನ್ಕಂಫರ್ಟಬಲ್. ಬಟ್ ಇದು ಡೈರೆಕ್ಟರ್ ಕ್ರೆಡಿಟ್ಸ್ ಹೋಗ್ಬೇಕು. ಮೇಡಮ್ ಒಂದ್ ಸ್ವಲ್ಪ ಕ್ಯೂಟ್ ಆಗಿ ಮೇಡಮ್ ಅಲ್ಲಿ ಯಾರು ಇರ್ತೀವಿ ಸುಮ್ಮನೆ ನೋಡಿ ನಗಿ ಮೇಡಮ್ ಕ್ಯಾಮ್ರಾಗೆ ಅಂತ ಅದನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ ನಾನು ಅಷ್ಟೇ. ನಿಮ್ಗೇನಾದ್ರೂ ಚಾಲೆಂಜಿಂಗ್ ಆಗಿತ್ತಾ ನಿಮ್ಮ ಪಾತ್ರದಲ್ಲಿ? ಈಗ ಮುಖವಾಡ ಹಿಡ್ಕೊಂಡು ಕೆಲವೊಂದು ಡೈಲಾಗ್ಸ್ ಇಷ್ಟಿಷ್ಟು ಡೈಲಾಗ್ಸ್ ಎಲ್ಲ ಇದ್ದಾಗ ಒಂದು ಸೀನು ಅಪೂರ್ವ ಕ್ಯಾರೆಕ್ಟರ್ ಜೊತೆ ಜಗಳಾಡೋದೊಂದು ಸೀನ್ ಇದೆ. ಅದು ಅಪೂರ್ವದು ಫುಲ್ ಹೈ ಇಂಟೆನ್ಸಿಟಿ. ಸ್ವಪ್ನಾಗ ಏನೋ ಗೊತ್ತಿಲ್ಲ, ಆರಾಮಾಗಿರ್ತಾಳೆ ಅವಳು. ಅದು ಅವರನ್ನು ನೋಡೇನೆ ನಂಗೆ ಒಂಥರ ಆಸ್ ಆಡಿಯನ್ಸ್ ಅಯ್ಯೋ ಏನಿದು ಏನ್ ಮಾಡ್ತಾ ಇದಾರೆ ಅಂತ ಒಂದು. ಬಟ್
ಅದು ಸ್ವಪ್ನ ಹ್ಯಾವ್ ಟು ರೇಲ್ ಇಟ್ ಇನ್ ಅಂಡ್ ಹ್ಯಾವ್ ಟು ಬಿ ಲೈಕ್ ಏನಿಲ್ಲ ಕಣೋ ಅಂತ ಎಲ್ಲ ಅದೊಂದು ಜಗಳದ ಸೀನ್ ಇದೆ, ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಓಕೆ, ಬಟ್ ಅಷ್ಟು ಚೆನ್ನಾಗಿ ಮಾಡಿದಿರ, ಚಾಲೆಂಜಿಂಗ್ ಆಗಿದ್ರು ಕೂಡ ಅಫ್ಕೋರ್ಸ್ ಜಸ್ಟಿಸ್ ಕೂಡ ಕೊಟ್ಟಿದ್ದೀರಾ. ನಾನು ಶೋರಲ್ಲಿ ನೋಡಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಇಟ್ಸ್ ಅಮೇಸಿಂಗ್, ಸೀರಿಯಸ್ಲಿ ಅಮೇಸಿಂಗ್. ಈಗ ನಮ್ಮ ಟೀಮ್ ಬಗ್ಗೆ ಮಾತನಾಡೋದಾದ್ರೆ ನಿಮಗೆ ಗೊತ್ತಿದೆ, ಒಬ್ಬ 22 ವರ್ಷದ ಹುಡುಗ ಬಂದು ಸ್ಟೋರಿ ಹೇಳಿದಾಗ ಅಷ್ಟು ಈಸಿಯಾಗಿ ಒಪ್ಪೋದು ಸುಲಭ ಅಲ್ಲ. ಆದ್ರೆ ನಮ್ಮ ನಿರ್ದೇಶಕರು ಶ್ರೀನಿಧಿ ಬೆಂಗಳೂರು ಅವರು ಮಾತಿರ್ಬಹುದು ಅಥವಾ ಅವ್ರಿಗಿರುವಂತಹ ಕ್ಲಾರಿಟಿ ನೋಡಿದಾಗ ನಿಮ್ಗೆ ಬ್ಲಿಂಕ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು? ಅಂದ್ರೆ ನಾನು ಫಸ್ಟ್ ಟೈಮ್ ದಟ್ ವಾಸ್ ದ ಫಸ್ಟ್ ಪ್ರಾಜೆಕ್ಟ್. ನಾನು ಅವತ್ತೇ ಕತೆ ಕೇಳಿ ಅವತ್ತು ಸಂಜೆನೆ ನಾನು ಇದನ್ನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು, ಐ ಆಮ್ ನಾಟ್ ರಾಂಗ್. ಸೊ ಇಲ್ಲ, ಐ ಥಿಂಕ್ ಅಲ್ಲೇ ಹೇಳಿದೆ ಅನ್ಸುತ್ತೆ ನಾನು, ಇಲ್ಲ ಚೆನ್ನಾಗಿದೆ ನಾನು ಮಾಡ್ತೀನಿ ಇದನ್ನ ಅಂತ. ಸೊ ಅಷ್ಟು ಕಾನ್ಫಿಡೆನ್ಸ್ ಬಂತು ಬಿಕಾಸ್ ಈ ಸ್ಕ್ರಿಪ್ಟು ಕೇಳೋದಕ್ಕೆ ತುಂಬಾ ಕಾಂಪ್ಲೆಕ್ಸ್ ಮಾಡ್ಬಿಡ್ಬೋದು, ಬಿಕಾಸ್ ಎಷ್ಟೊಂದು ಏನೋ ಟೈಮ್ ಫ್ರೇಮ್ ಅಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಇಲ್ಲಿ 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 ಹೋಗ್ತಾ ಇರುತ್ತೆ. ಸೊ ಆ ಕಥೆನ ನಾವು ಇವಾಗ ನನಗೆ ಆ ಕತೆ ಹೇಳಕ್ ಕೊಟ್ರೆ ನಾನು ಒಂದು ಮಿಸ್ ಮಾಡ್ಬಿಟ್ರು, ಇಲ್ಲ ಇಲ್ಲ ಒಂದ್ ನಿಮಿಷ ಅವಾಗ್ಲೇ ಅದನ್ನ ಹೇಳಿಲ್ಲ ಅಂತ ಮಿಸ್ ಮಾಡಿ ಪಾಯಿಂಟ್ಸ್ ನ ಅಲ್ಲಲ್ಲಿ ಹಾಕ್ಬಿಡ್ತೀನಿ ಇವಾಗ ಕೇಳಿದ್ರು. ಬಟ್ ಅದನ್ನ ಎಷ್ಟು ಚೆನ್ನಾಗಿ ಸ್ಟಾರ್ಟಿಂಗ್ ಟು ಎಂಡ್ ಕ್ಲೈಮ್ಯಾಕ್ಸ್ ಬರೋವರೆಗೂ ಅದು ಎಲ್ಲೂನು ಆ ಏನೋ ಗಂಟ್ ಹಾಕೊಳ್ದೆ ಆ ಸ್ಟೋರಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಐ ವಾಸ್ blown away by the clarity he had at that age. So avaga nange I think I should just believe in what this guy is also believing, and at the same time ಅವರು ನನಗೆ ಗೊತ್ತಿಲ್ಲ ಅವ್ರು ಬೇರೆ ಏನು ಕೆಲಸ ಮಾಡಿದ್ರು ಮುಂಚೆ ಅಂತ. ಸೊ ನೀವು ಬೇರೆ ಏನಾದರೂ ಮಾಡಿದ್ದೀರಾ ಅಂತ ಹೇಳಿದಾಗ ಈ ಶೋಡ್ ಮಿ ಅ ಶೋ ರೀಲ್ ಆಫ್ ಅನದರ್ ಫಿಲ್ಮ್ ದಟ್ ಹಿ ಹ್ಯಾಡ್ ಡನ್. ಅದೇ ನಮ್ಮ ರವಿ ಪ್ರೊಡ್ಯೂಸ್ ಮಾಡಿದ್ದು. ಅವರು ನಾನು ಒಂದು 20,000 ಕೊಡ್ತೀನಿ ನಿಮಗೆ, ಅಷ್ಟಲ್ಲಿ ಶೂಟ್ ಮಾಡ್ಕೊಂಡ್ ಬನ್ನಿ ಅಂತ. ಬಟ್ ಯು ಹ್ಯಾವ್ ಟು ವಾಚ್ ದ್ಯಾಟ್. ಅಂದರೆ ಮೋರ್ ದೆನ್ 1 lakh ಅಷ್ಟು ಪ್ರೊಡಕ್ಷನ್ ವ್ಯಾಲ್ಯೂ ಇರೋದನ್ನ ಅಷ್ಟು ಚೆನ್ನಾಗಿ ಹೀಸ್ ಡನ್ ದ್ಯಾಟ್ ವಿತ್ ಆಕ್ಟರ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಷ್ಟು ಚೆನ್ನಾಗಿತ್ತು. ಐ ವಾಸ್ ಲೈಕ್ ಇವ್ರು ಹೆಂಗ್ ಮಾಡ್ತಾರೆ ಅದು ಎಕ್ಸಿಕ್ಯೂಷನ್ ಅಂದ್ರೆ ಈ ಫಿಲ್ಮ್ ಏನಾಗುತ್ತೆ ಅನ್ನೋ ಐಡಿಯಾ ಅಲ್ಲ, ಬಟ್ ಐ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಾಜೆಕ್ಟ್ ಅಂಡ್ ದಿಸ್ ಪರ್ಸನ್. ದಟ್ಸ್ ದ ಓನ್ಲಿ ಡಿಸಿಷನ್ ದಟ್ ಮೇಡ್ ಮೀ ಟೇಕ್ ದಿಸ್ ಪ್ರಾಜೆಕ್ಟ್ ಇನ್ ದ ಫಸ್ಟ್ ಪ್ಲೇಸ್. ಸೊ ಯಾ. ಅಂಡ್ ಒಂದ್ ಕಡೆ ನಮ್ಮ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಫ್ಕೋರ್ಸ್ ಹೀಸ್ ಅ ಜೀನಿಯಸ್ ಅನ್ನೋದು ಎಲ್ಲರೂ ಮಾತು ಕೇಳಿದಾಗ ನನ್ಗೆ ಕೂಡ ಅನ್ಸಿತ್ತು. ಅಂಡ್ ಇನ್ನೊಂದು ಕಡೆ ಸಿನಿಮಾ ನಿಲ್ಬೇಕು ಅಥವಾ ಸಿನಿಮಾ ಶುರು ಆಗ್ಬೇಕು ಅಂದ್ರೆ ಕಾರಣ ನಮ್ಮ IT ಕೆಲಸ ಬಿಟ್ಟು ಸಿನಿಮಾ ಮಾಡ್ಬೇಕು ಅಂತ ಬಂದಿರೋ ನಮ್ಮ ಪ್ರೊಡ್ಯೂಸರ್ ರವಿಚಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಡೆಡಿಕೇಶನ್. ರವಿಚಂದ್ರ ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ನಾನು ಇನ್ನೊಂದು ಪ್ರೊಡಕ್ಷನ್ ಪಿಚ್ ಚೈತ್ರ ಅವ್ರು ಹೇಳಿದ್ರಲ್ಲ ಅದರ ಶೂಟಿಂಗ್ ಟೈಮ್ ಅಲ್ಲಿ. ಅವರು ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಾರಲ್ಲಿ ಯಾವ್ದೋ ಲೊಕೇಶನ್ ಜೊತೆ ಬಂದ್ರು. ಇನ್ನು ತುಂಬಾ ಯಂಗ್ ಅಲ್ವಾ, ತುಂಬಾ ಯಂಗ್, ಮತ್ತೆ ಈಸ್ ಅ ವೆರಿ ಹಂಬಲ್ ಪರ್ಸನ್, ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್. ಅವ್ರು ಹಂಗೆ ಬಂದ್ರು, ಎಳ್ನೀರ್ ಕುಡಿತಾ ಇದ್ವಿ ಎಲ್ರು. ಆಗ್ಲೂ ನಂಗೆ ಅವ್ರು ಯಾರು ಅಂತಾನೂ ಐಡಿಯಾ ಇಲ್ಲ. ಶೂಟಿಂಗ್ ಟೈಮಲ್ಲಿ ಕೂತಾಗ ಅವರು ಯಾರೋ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಪ್ರೊಡ್ಯೂಸರ್ ಇವರು ಅಂತ. ನಾನು ಹೌದಾ ಗೊತ್ತೇ ಇರ್ಲಿಲ್ವಲ್ಲ ಅಂತ. ಅಷ್ಟು ತುಂಬಾ ಸ್ಟಾರ್ಟಿಂಗ್ ಇಂದಾನೆ ಹಿ ವಾಸ್ ವೆರಿ ಹಂಬಲ್ ಅಂಡ್ ಅವ್ರು ಏನೇನು ಮಾಡ್ಬೇಕು ಅಂತ ಇದಾರೆ, ಫ್ಯೂಚರ್ ಐಡಿಯಾಸ್ ಏನಿದೆ ಅದೆಲ್ಲದ್ರ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ಬ್ಲಿಂಕ್ ಅವರ ಕನಸಿನ ಕೂಸು, ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರತ್ತೆ ಎಲ್ರಿಗೂ, ಅವ್ರವ್ರದೇನೆ ಬೇರೆ ಆಸೆಗಳಿರತ್ತೆ. ಎಲ್ಲದನ್ನು ಪಕ್ಕಕ್ಕಿಟ್ಬಿಟ್ಟು, ಸ್ಯಾಕ್ರಿಫೈಸ್ ಅಂದ್ರೆ ಅದೇ ಅಲ್ವಾ, ಎಲ್ಲದನ್ನು ಪಕ್ಕಕ್ಕಿಟ್ಬಿಟ್ಟು ನಾನು ಇದೊಂದು ಮಾಡ್ತೀನಿ ಅಂತ ಒಂದು ರಿಸ್ಕ್ ತಗೊಂಡು ಬಂದು ಮಾಡ್ತಾ ಇದಾರೆ. ಅಂಡ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಅಂಡ್ ನಾನು ಈ ಕತೆ ಹೇಳಕ್ ಬಂದಾಗ ಅವ್ರು ಇನ್ನೂ ಅವ್ರ ಕೆಲಸದಲ್ಲಿ ಇದ್ರು ಅನ್ಸುತ್ತೆ. ಅವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಮೀಟಿಂಗ್ಗಳಿಗೆಲ್ಲ ಹೋಗೋದು ಅಲ್ಲ, ಅದು ಖುಷಿ ನಮ್ಮ ಮೇಲಿರೋ ನಂಬಿಕೆಗೆ ಅವ್ರ ಕೆಲಸನೇ ಬಿಟ್ರು ಅಂತ. ಬಟ್ ಅವಾಗಿನ್ನೂ ಅವ್ರು ಮಲ್ಟಿ ಟಾಸ್ಕ್, ಅಂದ್ರೆ ಈ ಪ್ರೊಡಕ್ಷನ್ ಪ್ಲಾನ್ ಮಾಡೋದು ಜೊತೆಗೆ ಆ ಕೆಲಸ ಮಾಡೋದು, ಯು ಸ್ಟಿಲ್ ಡೂಯಿಂಗ್ ಇಟ್. ಇಟ್ಸ್ ವೆರಿ ಇಂಪ್ರೆಸಿವ್. ಅಂದ್ರೆ ಅವರು ಎಲ್ಲಾನು ಟ್ರೈ ಮಾಡ್ತಿರೋದು, ಅಂದ್ರೆ ರೀಚ್ ಮಾಡ್ಸಕ್ಕೆ ಆದಷ್ಟು ಅವ್ರ ಕೈಲಿ ಆದಷ್ಟೆಲ್ಲ ಮಾಡ್ತಿರೋದು ನೋಡಿದ್ರೆ ಇಟ್ ಇಸ್ ಆ ಇನ್ವಾಲ್ವ್ಮೆಂಟ್ ತುಂಬಾ ಇಂಪ್ರೆಸಿವ್ ಅನ್ಸುತ್ತೆ. ಏನೋ 3 ಜನ ಹೆಣ್ಮಕ್ಳು ಇರೋದ್ರಿಂದಾಗಿ ಹೆಣ್ಮಕ್ಳಾಗಿ ಸಿನಿಮಾದಲ್ಲಿ ನಿಮ್ಗೆ ಇನ್ನೂ ನಿರೀಕ್ಷೆ ಏನಾದ್ರು ಇದೆಯಾ? ಅಂದ್ರೆ ಒಂದು ಕ್ಯಾರೆಕ್ಟರ್ ಸಿಗೋದ್ರಲ್ಲಿ ಇರಬಹುದು ಅಥವಾ ಏನಾದ್ರು in general, not in Blink. ಅಂದ್ರೆ I really think it is getting better. At least ಈ ಟೈಮ್ ಫ್ರೇಮ್ ಅಲ್ಲಿ ಪೀಪಲ್ ಲೈಕ್ ನಮ್ಮ ಶ್ರೀನಿಧಿ ಅವ್ರು ಇರ್ಬೋದು, ಇಲ್ಲ ರಾಜ್ ಅವ್ರು ಇರ್ಬೋದು, ಹೇಮಂತ್ ಅವ್ರು ಇರ್ಬೋದು, ಸೋ ಮೆನಿ ಪೀಪಲ್. ಈವನ್ ಕಾಟೇರಲ್ಲಿ ಕೂಡ ಫೀಮೇಲ್ ಕ್ಯಾರೆಕ್ಟರ್, ಇಟ್ಸ್ ಅ ವೆರಿ ಕಮರ್ಷಿಯಲ್ ಸ್ಕ್ರಿಪ್ಟ್, ಬಟ್ ಫೀಮೇಲ್ ಕ್ಯಾರೆಕ್ಟರ್ ಇಸ್ ದ ಮೇನ್ ಎಲಿಮೆಂಟ್ ಆಫ್ ದ ಫಿಲ್ಮ್ ತರನೇ ಅನಿಸ್ತು ನನಗೆ. ಸೊ ಅದು ಅದು ದರ್ಶನ್ ಸರ್ ಅಷ್ಟು ದೊಡ್ಡ ಪರ್ಸನಾಲಿಟಿ ಆದ್ರೂ ಅವ್ರ ಸುತ್ತಾನೆ ಕತೆ ಬರ್ಸ್ಕೋಬಹುದಾಗಿತ್ತು ಅಂತ ಸಿಚುವೇಶನ್ ಇದ್ರು. ಲೈಕ್ ಹಿ ಅಗ್ರೀಡ್ ಟು ಡೂ ಸಮಥಿಂಗ್ ಬಿಕಾಸ್ ದಿಸ್ ವಾಸ್ ದ ಕೋರ್ ಆಫ್ ದ ಎಲಿಮೆಂಟ್. ವೆನ್ ಸಚ್
ಡಿಸಿಷನ್ಸ್ ಆ್ಯಂಡ್ ಸಚ್ ಏನೋ ಆ ಆಪರ್ಚುನಿಟೀಸ್ ಹಂಗೆ ತೊಗೊಂಡ್ಮೇಲೆ ಆಬ್ವಿಯಸ್ಲಿ ಮುಂದೆ ಹೋಗ್ತಾ ಹೋಗ್ತಾ ಏನೋ ದ ಪ್ಲಾಟ್ಫಾರ್ಮ್ ಫಾರ್ ಫೀಮೇಲ್ ಕ್ಯಾರೆಕ್ಟರ್ಸ್ ಏನೋ ಫೀಮೇಲ್ ಆಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್. ಸೊ ಇನ್ನು ಮುಂದೆ ಐ ಥಿಂಕ್ ಐ ಓನ್ಲಿ ಸಿ ಗುಡ್ ಫ್ಯೂಚರ್ ಇನ್ ದಟ್ ಪಾರ್ಟ್. ಓಕೆ, ಈಗ ಇದ್ರ ಜೊತೆಗೆ ನಮ್ಮ ಫೀಮೇಲ್ ಕ್ಯಾರೆಕ್ಟರ್ಸ್ ಇರಬಹುದು. ಆ್ಯಂಡ್ ನನ್ಗೆ ಅನ್ಸೋದು ಸಾಮಾನ್ಯವಾಗಿ ಕೆಲವೊಬ್ರು ಇಂಟ್ರೊಡಕ್ಷನ್ ಕೊಡುವಾಗ ನೋಡ್ತಾ ಇರ್ತೀವಿ, ನಮ್ಮ ಹೆಣ್ಮಕ್ಳು ಯಾರೇ ನಟಿಯರು ಅವ್ರು ಎಷ್ಟೇ ಚೆನ್ನಾಗಿ ನಟನೆ ಮಾಡಿದ್ರು ಅವ್ರನ್ನ ಕರಿಬೇಕಾದ್ರೆ ವಿ ಹ್ಯಾವ್ ದ ಗಾರ್ಜಿಯಸ್ ಬ್ಯೂಟಿಫುಲ್ ಬಿಟ್ಟು ಅವ್ರ ನಟನೆ ಬಗ್ಗೆ ಯಾರು ಇನ್ನೂ ಕೂಡ ಮಾತನಾಡೋರು ತುಂಬಾ ಕಡಿಮೆ ಅಂತ ನನ್ಗನ್ಸುತ್ತೆ ಪರ್ಸ್ನಲಿ. ಅದೆಲ್ಲಾದ್ರೂ ಬದಲಾವಣೆ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಖಂಡಿತ. ಯಾಕೆಂದ್ರೆ ನಾನು ತುಂಬಾ ಕಡೆ ನೋಡಿ ಆಕ್ಚುಲಿ ಅದನ್ಕೊಳ್ತಿದ್ದೆ. ಯಾವ್ದೋ ಒಂದು ಮೂವಿ ರಿವ್ಯೂ ಬರೀತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ, ಹೀರೋದು ಟ್ಯಾಗ್ ಮಾಡ್ಬಿಟ್ಟು ಓ ಯು ಆರ್ ವೆರಿ ಟ್ಯಾಲೆಂಟೆಡ್, ಯು ಆರ್ ಗ್ರೇಟ್ ಇನ್ ದ ಮೂವಿ. ಆಮೇಲೆ ಹೀರೋಯಿನ್ ಟ್ಯಾಗ್ ಮಾಡ್ಬಿಟ್ಟು ಯು ಲುಕ್ ವೆರಿ ನೈಸ್, ಯು ಲುಕ್ ವೆರಿ ಕ್ಯೂಟ್, ಯು ಲುಕ್ ವೆರಿ ಬ್ಯೂಟಿಫುಲ್. ಯಾಕೆ ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಆಕ್ಚುಲಿ ಚೆನ್ನಾಗಿ ಮಾಡಿರ್ತಾರೆ. ನಾನು ನೋಡಿರೋ ಸಿನಿಮಾಗಳ ಬಗ್ಗೆ ಹೇಳ್ತಾ ಇರೋದು. ಅದು ತುಂಬಾ ಒಂಥರ ಅನ್ಸುತ್ತೆ. ಅಂಡ್ ಇವಾಗ ಚೈತ್ರ ಅವ್ರು ಹೇಳ್ದಂಗೆ ಬರವಣಿಗೆ ಸಾಕಷ್ಟು ಚೇಂಜ್ ಆಗ್ತಾ ಇದೆ. ಬಟ್ ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ಅಂದ್ರೆ ಒಂಥರ ಫೀಮೇಲ್ ಕ್ಯಾರೆಕ್ಟರ್ಸ್ ನ ಇನ್ನೂ ಒಂಥರ ಡಿಸ್ಟ್ರೆಸ್, ಒಂಥರ ಸ್ಯಾಡ್ ಆಗಿ, ಅಂದ್ರೆ ಇಫ್ ಇಟ್ಸ್ ಮೇನ್ ಫೀಮೇಲ್ ಕ್ಯಾರೆಕ್ಟರ್, ಫೀಮೇಲ್ ಲೀಡ್ ಅಂತ ಹೇಳಿದ್ರೆ ಇಲ್ಲ ಆತರ ಬರ್ದಿರ್ತಾರೆ. ಒಂದು ವಿಮೆನ್ ಹುಡ್ ನ ಆ ಬ್ಯೂಟಿ ಆಫ್ ದ ವಿಮೆನ್ ಹುಡ್ ನ ತೋರಿಸಿರೋದು ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಅಂತಾನೆ ಅನ್ಸುತ್ತೆ. ನೀವು ಮಾಡ್ತೀರಲ್ಲ ಮ್ಯಾಮ್ ನಿರ್ದೇಶಕಿಯಾಗಿ, ಆಗ ಮಾಡೋಣ. ಆ ಟ್ಯಾಲೆಂಟ್ ನನಗೆ ದೇವ್ರು ಕೊಡ್ಲಿ ಆಗೋಷ್ಟು ತಥಾಸ್ತು ಅಂದಾಯ್ತಲ್ಲ. ಏನಾದ್ರೂ ಈಗ ಇಬ್ರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹಾಗಾಗಿ ಕನ್ನಡದಲ್ಲಿ ಕೆಲವೊಂದು ಟಂಗ್ ಟ್ವಿಸ್ಟರ್ಸ್ ಇರುತ್ತೆ. ಟಂಗ್ ಟ್ವಿಸ್ಟರ್ ಏನ್ ಹೇಳ್ತಾರೆ ಗೊತ್ತಿದ್ಯಾ? ನಾಲಿಗೆ ನುಲಿ ಅಂತ. ಓಕೆನಾ? ಸೊ ನಾನೊಂದು ಕೊಡ್ತೀನಿ, ಅದನ್ನ ಹೇಳ್ಬೇಕು. ಬಟ್ ಬ್ಲಿಂಕ್ ಇರೋದ್ರಿಂದ ಬ್ಲಿಂಕ್ ನ ಸೇರಿಸ್ಬಿಡೋಣ. ನೀವು ಕೇಳಿರೋದು ಚಿಕ್ಕ ವಯಸ್ಸಿಂದ ಹೇಳಿರೋದು, ಬಟ್ ವಿಲ್ ಆಡ್ ಬ್ಲಿಂಕ್. ಓಕೆನಾ? ಅಂಡ್ ಹೆಣ್ಮಕ್ಳಿಗೂ ಕುಂಕುಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಕಪ್ಪು ಕುಂಕುಮ ಬ್ಲಿಂಕ್, ಕೆಂಪು ಕುಂಕುಮ. ಸ್ಪೀಡ್ ಆಗಿ ಹೇಳ್ಬೇಕು. ಕಪ್ಪು ಕುಂಕುಮ ಬ್ಲಿಂಕ್, ಕೆಂಪು ಕುಂಕುಮ, ಕಪ್ಪು ಕುಂಕುಮ ಬ್ಲಿಂಕ್, ಕೆಂಪು ಕುಂಕುಮ. ಓಕೆ, ಫಸ್ಟ್ ಚೈತ್ರ. ಓಕೆ. ಕಪ್ಪು ಕುಂಕುಮ ಬ್ಲಿಂಕ್ ಕೆಂಪು ಕುಂಕುಮ, 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 ಕುಂಕುಮ ಖಾಲಿ. ಏನ್ ಚೆನ್ನಾಗಿ ಹೇಳಿದ್ರಿ ನಿಮ್ ನಾಲ್ಗೆ ಚೆನ್ನಾಗಿ ಹೊರಳುತ್ತೆ. ಈಗ ಅವ್ರ ಡೈಲಾಗ್ ಡೆಲಿವರಿ ನೋಡುವಾಗ್ಲೇ ಗೊತ್ತಾಗತ್ತೆ ಅಲ್ವಾ? ಸಪ್ತಸಾಗರ ರಾಜ್ಯದಲ್ಲಿ ಫುಲ್ ಫಾಸ್ಟ್ ಅಂತ ಹಂಗೆ ಅದು ಕ್ಯಾರೆಕ್ಟರ್ ಮಾತಾಡೋದು ಇಲ್ಲ. ಇನ್ ಜನರಲ್ ನನ್ಗೂ ಮಾತಾಡೋದು. ನಮ್ಮಪ್ಪ ಯಾವಾಗ್ಲೂ ನಿಧಾನವಾಗಿ ಮಾತಾಡು, ಕನ್ನಡ ಎಷ್ಟು ಚೆನ್ನಾಗಿದೆ, ಚೆನ್ನಾಗೂ ಮಾತಾಡ್ತೀಯ, ಸ್ವಲ್ಪ ಉಸಿರಾಡು ಅಂತ. ನನಗೆ ಬಡ ಅಂತ ಮಾತಾಡ. ನಿಮ್ಗೆ ಉಸಿರಾಡಿದ್ರೆ ಯಾಕೆ ಟೈಮ್ ಮಿಸ್ ಮಾಡೋಣ ಅಂತ. ನಿಜ, ಹೌದು. ವೆರಿ ಇಂಪೇಷಂಟ್. ನಿಮ್ಗೆ ನನ್ ಗೊತ್ತು ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತ. ಚೇಂಜ್. ಓಕೆ, ಕಾಗೆ ಪುಕ್ಕ ಬ್ಲಿಂಕ್ ಗುಬ್ಬಿ ಪುಕ್ಕ. ಅಯ್ಯೋ, ಕಾಗೆ ಪುಕ್ಕ ಬ್ಲಿಂಕ್ ಗೂಬೆ ಪುಕ್ಕ, ಗುಬ್ಬಿ ಪುಕ್ಕ ಸ್ಪೀಡ್. ಗೂಬೆ ಪುಕ್ಕ ಅಲ್ಲ, ನಿಮ್ಗೆ ಇಷ್ಟ ಅದನ್ನ ಗೂಬೆ ಪುಕ್ಕ ಸ್ಪೀಡ್ ಮಾತ್ರ. ಕಾಗೆ ಪುಕ್ಕ ಬ್ಲಿಂಕ್ ಗೂಬೆ ಪುಕ್ಕ, ಕಾಗೆ ಪುಕ್ಕ ಬ್ಲಿಂಕ್ ಗೂಬೆ ಪುಕ್ಕ, ಕಾಗೆ ಪುಕ್ಕ ಬ್ಲಿಂಕ್ ಗೂಬೆ ಪುಕ್ಕ. You were doing well. ಅಷ್ಟೇ. ಆದ್ರೆ 3 ಹೇಳಿದ್ರೆ ಅಷ್ಟೇ. ಸೊ ಕಣ್ಣು ಹೌದು, ಬ್ಲಿಂಕ್ ಅಲ್ಲಿ ನೀವೇನಾದ್ರಿ, ಟಂಗ್ ಟ್ವಿಸ್ಟರ್ ಅಲ್ಲಿ ಇವ್ರೇನಾದ್ರು. ಪ್ರೊಡ್ಯೂಸರ್ ಹತ್ರ ಹೇಳೋಣ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಹಾಕಿ. ಓಕೆ, ಹಾಕ್ತಿರಲ್ಲ ರವಿ ಅವರೇ? ಓಕೆ, ಇದ್ರ ಜೊತೆಗೆ ಬ್ಲಿಂಕ್ ನ ಯಾಕೆ ನಾನೀಗ ಆಡಿಯನ್ಸ್ ಆಗಿರೋದ್ರಿಂದ ನಾನ್ ಯಾಕೆ ನೋಡ್ಬೇಕು ಅಂತ ನೀವ್ ಹೇಳ್ತೀರಾ? It's a complete package. Idu entertainment haudu, yes, but at the same time we've tried something different, and for the first time fiction involve madkondo musically adanna very rich, andre there are 12 plus songs if I'm not wrong. So ashton songs esto film avaga Ravichandran sir maatadrante naan ade keliddu ee nam cinemadalli adana include madidare. So adu one speciality, and then amazing performances ide, amazing actors idare, and kathe strong agide, ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳಿದ್ದೀನಿ. ಅಂಡ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇಲ್ಲಿ ನಾನು ಕೂಡ ನೋಡಿದ್ದೀನಿ. ಸೊ ಆ ಒಂದು ನಂಬಿಕೆಯಿಂದ ಇದು ಚೆನ್ನಾಗಿರತ್ತೆ ಅಂತ ನಾನು ಭಾವಿಸ್ತೀನಿ. ಅಂಡ್ ನಿಮ್ಗಳಿಗೂ ಅದೇ ಅನಿಸ್ಬೋದು ಅನ್ನೋದು ಒಂದು ನಂಬಿಕೆ. ಓಕೆ, ದೇವಕಿ ಹೇಳಿ ಆಯ್ತು. ಸ್ವಪ್ನ ಅವರೇ, ಸ್ವಪ್ನದಲ್ಲಿ ಎಲ್ಲರೂ ಸ್ವಪ್ನದಲ್ಲಿ ಬರೋದಕ್ಕೂ ಮುನ್ನ ಹೇಳಿ. ಬ್ಲಿಂಕ್ ಒಂದು ಕಂಪ್ಲೀಟ್ ಪ್ಯಾಕೇಜ್. ಕನ್ನಡದಲ್ಲಿ ಸೈಫೈ ಥ್ರಿಲ್ಲರ್ಸ್ ಬರೋದು ತುಂಬಾ ಅಪರೂಪ.
ಬಟ್ ನಿರ್ದೇಶಕರದು ಒಂದು ಡೈರೆಕ್ಟ್ ವಿಷನ್, ಅವ್ರಿಗೆ ಇರೋ ವಿಷನ್ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಬೇರೆ ಯಾವುದೇ ತರದ ಅವ್ರಿಗೆ ಬಂಧನಗಳು ಅಥವಾ ನಿರ್ಬಂಧಗಳು ಇಲ್ದೇನೆ ಬಂದಿರೋಂಥ ಒಂದು ಕ್ಲೀನ್ ಕಟ್ ಸಿನಿಮಾ ಇದು. ಮ್ಯೂಸಿಕಲಿ ಆಗಿರ್ಬೋದು ಅಥವಾ ಅದು ವಿಜುವಲಿ ಆಗಿರ್ಬೋದು, ಆಮೇಲೆ ಜಸ್ಟ್ ದ ವೇ ಸ್ಕ್ರೀನ್ ಪ್ಲೇ ಗೋಸ್ ಅದು ತುಂಬಾ ಸ್ಪೆಷಲ್. ಲೀನಿಯರ್ ಇಲ್ಲದೆ ಇರೋ ಸ್ಕ್ರೀನ್ ಪ್ಲೇಸ್ ಯೂಶಲಿ ಜನ ಇಷ್ಟಪಡ್ತಾರೆ. ಅಂಡ್ ಇಟ್ ವಿಲ್ ಮೇಕ್ ಪೀಪಲ್ ಬೈಟ್ ದೇರ್ ನೇಲ್ಸ್ ಅಂಡ್ ಸಿಟ್ ಅಟ್ ದಿ ಎಡ್ಜ್ ಆಫ್ ದೇರ್ ಸೀಟ್ಸ್. ಹಾಗಾಗಿ ನೋಡ್ಲೇಬೇಕು ಸಿನಿಮಾ. ಅಫ್ಕೋರ್ಸ್ ಇಷ್ಟೆಲ್ಲ ಹೇಳಿದ್ಮೇಲೆ ಸಿನಿಮಾ ನೋಡ್ತೀವಿ. ನನ್ಗನ್ಸೋದು ಈ ಸಂದರ್ಶನ ಒಂದು ನೀಟಾಗಿ ನಾವು ಮುಗಿಸ್ಬೇಕು ಅಂದ್ರೆ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕಿ ಚೈತ್ರ ಅವರು ಯಾವ ಹಾಡು ಹಾಡ್ಬೇಕು ಅಂತ ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಆಕ್ಚುಲಿ. ಯಾಕಂದ್ರೆ ನಿಮ್ಮ ಬ್ಲಿಂಕ್ ಮೂವಿ ಟೀಸರ್ ನೋಡಿದಾಗ ನನ್ಗನ್ಸಿದ ಆಡುಬಾ ಏನಕ್ಕಂತ ಅದು ಜಾನಪದವಾಗಿ ಎಲ್ರಿಗೂ ಇಷ್ಟ ಅಂಡ್ ಇದ್ರಲ್ಲಿ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇದೆ. ನಿಮ್ಮಿಂದ ಮತ್ತಷ್ಟು ಚೆನ್ನಾಗಿ ಕೇಳಿಸ್ಲಿ ಅಂತ ಹೇಳಿ ಪ್ಲೀಸ್. ನಂಗೂ ತುಂಬಾ ಇಷ್ಟ. ಸೊ ನಮ್ಮ ಸಿನಿಮಾದ ಹಾಡು ತೆಂಗಿನಕಾಯ ತಿಳಿ ನೀರ ತೆಕ್ಕೊಂಡು ಬಂಗಾರದ ಮೋರೆ ತೊಳೆದೇಣ ಆಡು ಬಾಯನ ಕಂದ ಅಂಗಾಲ ತೊಳೆದೇಣ. ಅಲ್ವಾ, ನನ್ಗಂದ್ರೆ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿಲ್ಲ. ಎಲ್ಲೋ ಕೂತ್ಕೊಂಡು ಹಾಡು ಕೇಳ್ತಾ ಇದ್ದೀರ ಅನ್ನೋ ರೀತಿಲಿ ಎಷ್ಟು ಚೆನ್ನಾಗಿ ಹಾಡ್ತಿರೋ. ಅದಕ್ಕಿಂತಲೂ ಇನ್ನೂ ಜಾಸ್ತಿನೇ ಅದ್ಭುತವಾಗಿ ನಟಿ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ನಾವು ಬ್ಲಿಂಕ್ ಅಲ್ಲಿ ನಿಮ್ಮನ್ನ ದೇವಕ್ಕೆ ಅರಸಾಗಿ ನೋಡೋದಕ್ಕೆ ನಿಜವಾಗ್ಲೂ ಕಾಯ್ತಾ ಇದೀವಿ. ಎಷ್ಟು ಚೂಡಿದಾರು ಸೀರೆಗೆ ಫಾಲ್ಸ್ ಹಾಕ್ತೀರಾ ಅಂತ ಕೂಡ ಅದ್ರ ಜೊತೆಗೆ ಮಂದಾರ, ಸ್ವಪ್ನ, ಸಪೋರ್ಟಿವ್ ಗರ್ಲ್ ಫ್ರೆಂಡ್ ಜೊತೆಗೆ ನಿಮ್ಮ ಪಾತ್ರದಲ್ಲಿ ಕೆಲವೊಂದು ಡೈಲಾಗ್ ಡೆಲಿವರಿ ಇರಬಹುದು ಅಥವಾ ರಂಗಭೂಮಿಗೆ ಕನೆಕ್ಟೆಡ್ ರೀತಿಯಲ್ಲಿ ನೀವು ಡೆಲಿವರಿ ಮಾಡಿರುವಂತಹ ರೀತಿ ಖಂಡಿತವಾಗಿ ಟೀಸರ್ ಆಗಿರಬಹುದು ಅಥವಾ ಶೋರಲ್ಲಿ ಯಾರಾದ್ರೂ ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ನಿಮ್ಗೂ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇದ್ರ ಮೂಲಕ ಕನ್ನಡದಲ್ಲಿ ಅತ್ಯದ್ಭುತ ಪ್ರಾಜೆಕ್ಟ್ಸ್ ನಿಮ್ಗೆ ಸಿಗ್ತಾ ಹೋಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಇದರೊಂದಿಗೆ ನಮ್ಮ ಬ್ಲಿಂಕ್ ಸಿನಿಮಾದ ವಿಶೇಷ ಸಂದರ್ಶನ ಅದು ನಮ್ಮ ಇಬ್ಬರು ನಟಿಮಣಿಯರ ಜೊತೆಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಬ್ಲಿಂಕ್ ಸಿನಿಮಾ ಮಾರ್ಚ್ ನಲ್ಲಿ ತೆರೆ ಕಾಣ್ತಾ ಇದೆ. ದಯವಿಟ್ಟು ನಮ್ಮ ಕನ್ನಡದ ಒಂದು ವಿಭಿನ್ನ ಪ್ರಯತ್ನದ ಜೊತೆಗೆ ಬರ್ತಾ ಇರುವಂತಹ ಈ ವಿಶೇಷ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೆ ಅಂತ ಹೇಳಿ ನಾನು ಶಮೀರಾ ಬಿಳುವಾಯಿ ಈ ಸಂದರ್ಶನದೊಂದಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.